ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಎಸ್ ಶಾನ್ಬುಕ್. ಇವತ್ತು ನಾನು ನಿಮಗೆ ಪೂರಿ, ಸೀಕರಣಿ ಮತ್ತು ಸಾಗು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು ಸಾಗು ಮಾಡ್ಕೊಳೋದಕ್ಕೆ ತೊಗರಿಬೇಳೆ, ನೆನೆಸಿರ್ತಕ್ಕಂಥ ಬಟಾಣಿ ತೊಗೊಂಡಿದ್ದೇನೆ. ಇವೆರಡನ್ನು ಸೇರಿಸಿ ನಾನು ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆ ಮಾಡ್ಕೊಳೋದಕ್ಕೆ ನಾನು ಒಂದು ಚಿಕ್ಕ ಗಿಟಕು ಕೊಬ್ಬರಿ ತೊಗೊಂಡಿದ್ದೇನೆ, ಜೀರಿಗೆ ತೊಗೊಂಡಿದ್ದೇನೆ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ತೊಗೊಂಡಿದ್ದೇನೆ. ಮತ್ತು ಒಗ್ಗರಣೆ ಮಾಡ್ಕೊಳೋದಕ್ಕೆ ನಾನು 2 ಈರುಳ್ಳಿ ತೊಗೊಂಡಿದ್ದೇನೆ, ಒಂದು 4 ಟೊಮೆಟೊ ತೊಗೊಂಡಿದ್ದೇನೆ, ಕರಿಬೇವು ತೊಗೊಂಡಿದ್ದೇನೆ. ಮೊದಲಿಗೆ ನಾನು ತೊಗರಿಬೇಳೆನ ಸ್ವಚ್ಛವಾಗಿ ತೊಳೆದು ಇದಕ್ಕೆ ನೆಂದಿರ್ತಕ್ಕಂಥ ಬಟಾಣಿಯನ್ನು ಸೇರಿಸಿ ನಾನು ಕುಕ್ಕರ್ನಲ್ಲಿ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಳೆ ಬೇಯೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ನೀವು ಬೇಯೋದಕ್ಕೆ ಇಟ್ಕೊಳ್ರಿ. ಒಂದು 3 ವಿಜಿಲ್ ಕೂಗಿಸಿ ಸಿಮ್ಮಲ್ಲಿಟ್ಟು ನಾನು ಬೇಳೆನ ಬೇಯಿಸ್ಕೊಂಡಿದ್ದೇನೆ. ಇಲ್ಲಿ ಒಂದು 3 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು ಮತ್ತು ಟೊಮೆಟೊ ಸೇರಿಸಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೇನೆ. ಈರುಳ್ಳಿ ಅರ್ಧ ಬೆಂದಾದಮೇಲೆ ನಾನು ಸ್ವಲ್ಪ ದಪ್ಪ ಇರ್ತಕ್ಕಂಥ ಟೊಮೆಟೊನ ದಪ್ಪನಾಗಿ ಹೆಚ್ಚಿರ್ತಕ್ಕಂಥ ಟೊಮೆಟೊ ಸೇರಿಸ್ಕೊಂಡಿದ್ದೇನೆ. ನೀವು ಚಿಕ್ಕದಾಗಿ ಹೆಚ್ಕೊಳಾಗಿದ್ದರೆ ಚಿಕ್ಕದಾಗೂ ಸಹ ಹೆಚ್ಕೊಳಕ್ಕೆ ಬರುತ್ತೆ. ಈಗ ಒಗ್ಗರಣೆ ಬೆಂದಾಗಿದೆ. ಇದಕ್ಕೆ ನಾನು ಬೆಂದಿರ್ತಕ್ಕಂಥ ಬೇಳೆನ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಕೈಯಾಡಿ ಸ್ವಲ್ಪ ಬೇಳೆ ಮ್ಯಾಶ್ ಆಗೋವರೆಗೂ ಕೈಯಾಡಬೇಕಾಗುತ್ತೆ. ನಿಮ್ಮ ಹತ್ರ ತೊಗೆಗುಂಡಿದ್ರೆ ಅದಕ್ಕಿಂತ ಮಸ್ಕೊಳೋದಕ್ಕೂ ಸಹ ಬರುತ್ತೆ. ಈಗ ನಾನು ಹಸಿಮೆಣಸಿನಕಾಯಿ, ಕರಿಬೇವು, ಜೀರಿಗೆ, ಬೆಳ್ಳುಳ್ಳಿ ಸೇರಿಸಿ ಸ್ವಲ್ಪ ಕ್ರಷ್ ಮಾಡಿ ಈ ಬೇಳೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಜಾಸ್ತಿ ರುಬ್ಬಿದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಸೆದ್ಲ ಬದಲ ಇರಬೇಕು. ಅಷ್ಟು ಕ್ರಷ್ ಮಾಡಿ ನಾನು ಬೇಳೆಗೆ ಸೇರಿಸಿ ಉಪ್ಪು ಸೇರಿಸಿ ಒಂದು 2 ಕುದಿಸಿ ಇಳಿಸ್ಕೊಂಡಿದ್ದೇನೆ. ಇಲ್ಲಿ ನಾನು ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಳ್ತಾ ಇದ್ದೇನೆ. ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಳೋದಕ್ಕೆ ಹಣ್ಣಿನೊಳಗಡೆ ಇರೋ ಕೇರ್ ತೆಗೆದು ಈ ಹಣ್ಣನ್ನು ಮೆತ್ತಗೆ ಮಾಡ್ಕೊಳ್ಬೇಕು. ಮೊದಲು ಆ ತುಂಬಿನ ಬಾಯಿ ಮುಚ್ಚಿ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ನಾವು ಹಣ್ಣನ್ನು ಹಿಂಡ್ಕೊಂಡ್ರೆ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಒಂದು ಕಡೆಗೆ ಗಟ್ಟಿಯಾಗಿ ಹಣ್ಣು ಉಳಿಯೋದು, ಒಂದು ಕಡೆಗೆ ರಸ ಜಾಸ್ತಿ ಇರೋದು ಆಗೋದಿಲ್ಲ. ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ನಾನು ಸೀಕರಣೆಯನ್ನು ಹಿಂಡ್ಕೊಂಡಿದ್ದೇನೆ. ಈಗ ನಾನು ಇದಕ್ಕೆ ಯಾಲಕ್ಕಿ, ಲವಂಗನ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೇನೆ. ಈ ಯಾಲಕ್ಕಿ, ಲವಂಗ ಕುಟ್ಟಿ ಸೇರಿಸ್ಕೊಳೋದ್ರಿಂದ ಈ ಸೀಕರಣೆಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಮತ್ತು ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ರಿ. ಸಕ್ಕರೆಯನ್ನು ಸೇರಿಸ್ಕೊಳೋದು ನಿಮ್ಮ ಚಾಯ್ಸು. ಬೇಕು ಅಂದರೆ ನೀವು ಹಣ್ಣು ಸಿಹಿ ಇತ್ತು ಅಂದರೆ ಸಕ್ಕರೆ ಅವಶ್ಯಕತೆ ಇರೋದಿಲ್ಲ. ಹಣ್ಣು ಸಿಹಿ ಇಲ್ಲ ಅಂದರೆ ಮಾತ್ರ ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇಷ್ಟಾದರೆ ಸೀಕರಣೆ ಸಿದ್ಧವಾಗಿದೆ. ಈಗ ನಾನು ಪೂರಿಗೆ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಒಂದು 2 ಬೌಲ್ನಷ್ಟು ನಾನು ಹಿಟ್ಟು ತೊಗೊಂಡು ಜರಡಿ ಹಿಟ್ಕೊಳ್ತಾ ಇದ್ದೇನೆ. ನಾನು ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೇನೆ. ನೀವು ಅರ್ಧ ಮೈದಾ ಹಿಟ್ಟು, ಅರ್ಧ ಗೋಧಿ ಹಿಟ್ಟು ಸೇರಿಸ್ಕೊಂಡ್ರೆ ಅದು ಸಹ ಚೆನ್ನಾಗಿರುತ್ತೆ. 1 ಸ್ಪೂನ್ನಷ್ಟು ಸಕ್ಕರೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೇ ಈ ಪೂರಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಈ ಸಕ್ಕರೆ ಹಾಕೋದ್ರಿಂದ ಈ ಪೂರಿಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತಂದು ಸ್ವಲ್ಪ ಸಕ್ಕರೆಯನ್ನು ಹಾಕಿ ನಾನು ಪೂರಿ ಹಿಟ್ಟನ್ನು ಕಲಸಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೇನೆ. ಎಷ್ಟು ಪೂರಿ ಹಿಟ್ಟು ನೆನೀತತ್ತೋ ಅಷ್ಟು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಪೂರಿ ಹಾಕಿದಾಗ ಉಬ್ಬಿ ಬರ್ತವೆ ಎಣ್ಣೆ. ಒಂದು 20 ನಿಮಿಷ ನೆಂದಾಗಿದೆ. ನಾನು ಈಗ ಪೂರಿಯನ್ನು ಉದ್ಕೊಳ್ತಾ ಇದ್ದೇನೆ. ಈ ಪೂರಿಯನ್ನು ಸ್ವಲ್ಪ ದಪ್ಪ ಇರೋ ಹಾಗೆ ಉದ್ಕೊಳ್ಬೇಕಾಗುತ್ತೆ. ದಪ್ಪ ಇರೋ ಹಾಗೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರಬೇಕು. ಆಗ ಪೂರಿ ಎಣ್ಣೆಯೊಳಗಡೆ ಪೂರಿ ಹಾಕಿದಾಗ ಚೆನ್ನಾಗಿ ಉಬ್ಬಿ ಬರ್ತವೆ ಮತ್ತು ಮೆತ್ತಗಿರ್ತವೆ. ಪೂರಿ ಗಟ್ಟಿಯಾಗಿ ಬಿಡೋದಿಲ್ಲ. ಅದಕ್ಕೆ ಸ್ವಲ್ಪ ದಪ್ಪ ಆಗಿ ಉದ್ಕೊಂಡು ನಾನು ಪೂರಿಯನ್ನು ಕರ್ಕೊಳ್ತಾ ಇದ್ದೇನೆ. ನಾವು ಈ ಪೂರಿಯನ್ನು ಉದ್ದಿದ ತಕ್ಷಣ ಎಣ್ಣೆ ಒಳಗೆ ಹಾಕಿದರೆ ಚೆನ್ನಾಗಿ ಉಬ್ತವೆ. ಈ ಪೂರಿ ನಾವು ಉದ್ದಿ ಸ್ವಲ್ಪ ಹೊತ್ತು ಕೆಳಗಡೆ ಹಾಕಿ ನಾವು ಎಣ್ಣೆ ಒಳಗೆ ಹಾಕಿದರೆ ಪೂರಿ ಚೆನ್ನಾಗಿ ಉಬ್ಬೋದಿಲ್ಲ. ಅದಕ್ಕೆ ನಾನು ಉದ್ದಿದ ತಕ್ಷಣ ಎಣ್ಣೆ ಒಳಗೆ ಹಾಕಿ ನಾನು ಪೂರಿಯನ್ನು ಕರ್ಕೊಂಡಿದ್ದೇನೆ. ಈಗ ಪೂರಿ ಸಿದ್ಧವಾಗಿದ್ದಾವೆ. ಈಗ ರುಚಿಯಾಗಿರ್ತಕ್ಕಂಥ ಪೂರಿ, ಸೀಕರಣೆ, ಸಾಗು ಸಿದ್ಧವಾಗಿದೆ. ವರ್ಷಕ್ಕೊಂದು ಸರ್ತಿ ಸಿಗ್ತಕ್ಕಂಥ ಈ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಪೂರಿ ಸವಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಸಾಗನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಗ ರುಚಿಯಾಗಿರ್ತಕ್ಕಂಥ ಪೂರಿ, ಸೀಕರಣೆ, ಸಾಗು ಸವಿಯೋದಕ್ಕೆ ಸಿದ್ಧವಾಗಿದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ವರ್ಷಕ್ಕೊಂದು ಸರ್ತಿ ಸಿಗ್ತಕ್ಕಂಥ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಪೂರಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಧನ್ಯವಾದ.